ಹಾಯ್, ನಮಸ್ಕಾರ ಪ್ರಿಯರೇ. ಇವತ್ತು ನಾನು ಮಾಡೋದು ಬೀಟ್ರೂಟ್ ರಸಮ್. ಬೀಟ್ರೂಟ್ ಒಂದು ನೀರುಳ್ಳಿ, ಟೊಮೆಟೊ ಇದು 3 ಅದರ ಸ್ಕಿನ್ ತೆಗೆದು ಒಟ್ಟಿಗೆ ಬೇಯಿಸಬೇಕು. ಇದು ಬೇಯಿಸಿದ ಬೀಟ್ರೂಟು. ಈ ಬೀಟ್ರೂಟು ಸ್ವಲ್ಪ ಕೋಲ್ಡ್ ಆಗಬೇಕು. ಕೋಲ್ಡ್ ಆದ ನಂತರ ಮಿಕ್ಸಿಗೆ ಹಾಕಬೇಕು. ಇದೆಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಅರಸಿನ ಹುಡಿ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1 ಟೀ ಸ್ಪೂನ್ ಕರಿಮೆಣಸು ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹುಡಿ. ಇದೆಲ್ಲ ಒಟ್ಟಿಗೆ ಸ್ವಲ್ಪ ಹುಳಿ, ಇದು ಒಟ್ಟಿಗೆ ಗ್ರೈಂಡ್ ಮಾಡೋದು. ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಮೆಣಸು, ಬೆಳ್ಳುಳ್ಳಿ ಜಜ್ಜಿಸಿದ್ದು ಮತ್ತು ಸ್ವಲ್ಪ ಇಂಗು, ಕರಿಬೇವು. ಈಗ ಈ ಗ್ರೈಂಡ್ ಮಾಡಿದ ಬೀಟ್ರೂಟನ್ನು ಇದಕ್ಕೆ ಹಾಕೋದು. ತಕ್ಕ ಉಪ್ಪು ಹಾಕೋದು. ಮಕ್ಕಳೆಲ್ಲ ವೆಜಿಟೇಬಲ್ ತಿನ್ನುವುದಿಲ್ಲಲ್ಲ, ಆವಾಗ ಈ ರಸವನ್ನು ಮಾಡಿಕೊಡಬೇಕು. ಅವರಿಗೆ ತುಂಬ ಇಷ್ಟ ಆಗ್ತದೆ ಈ ರಸಮ್. ಕಲರ್ ಕೂಡ ಇದರದ್ದು ಚೆನ್ನಾಗಿದೆ ನೋಡಿ. ಕುದಿ ಬಂದು ಒಂದು 5 ನಿಮಿಷ ಇಡಬೇಕು. ಅದಂದರೆ ನಾನು ಕರಿಮೆಣಸೆಲ್ಲ ಹಾಗೆಯೇ ಹಾಕಿದ್ದಲ್ಲ, ಹುಡಿ ಮಾಡಿ ಅದು ಸ್ವಲ್ಪ ಬೇಯಬೇಕು. ಈಗ ನನ್ನ ರಸಮ್ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮಾಡಿ ಇದರ ಅಭಿಪ್ರಾಯ ತಿಳಿಸಿ ಮತ್ತು ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಕೇರಳ ಕುಟುಂಬ. ಓಕೆ, ಬಾಯ್. ಇದರ ಜೊತೆಗೆ ನಾನು ಒಣಗಿನ ಮೀನು ಕಾಯಿಸಿದ್ದು ಇದರ ಜೊತೆಗೆ ಒಳ್ಳೆಯದಾಗ್ತದೆ.